ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರಾ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ಸ್. ನಾನು ಲಾಸ್ಟ್ ವೀಡಿಯೋನಲ್ಲಿ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ, ಮತ್ತು ಬೀಡ್ಸ್ ಹಾಕಿ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ಕೂಡ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಇವತ್ತು ನಾನು 57 ದಾರ ಸುತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಆಲ್ರೆಡಿ ದಾರ ಸುತ್ತೋದೆಲ್ಲ ನೋಡ್ಕೊಂಡಿದ್ದೀರಾ. ಸೊ ಬೀಡ್ಸ್ ಕೂಡ ಸೆಲೆಕ್ಟ್ ಮಾಡಿದ್ದೀನಿ. ಒಂದು 2 ಥರ ಬೀಡ್ಸ್ ಇತ್ತು ನನ್ನ ಹತ್ರ, ಅದರಲ್ಲೇ ತೋರಿಸ್ತಾ ಇದ್ದೀನಿ. ದಪ್ಪ ಕಣ್ಣಿನ ಬೀಡ್ಸು, ಸ್ವಲ್ಪ ಕಣ್ಣು ದಪ್ಪ ಇರಬೇಕಂದ್ರೆ ಸೂಜಿ ಮತ್ತು ದಾರ ಎರಡು ಅದರೊಳಗಡೆ ಈಸಿಯಾಗಿ ಹೋಗೋ ಹಂಗಿರಬೇಕು, ಆ ಥರ ಬೀಡ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಫ್ಲ್ಯಾಟ್ ರೌಂಡ್ ಬೀಡ್ ತೊಗೊಂಡಿದ್ದೀನಿ ನಾನು. ಈಗ ಅದು ಲೇಸ್ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಈ ಡಿಸೈನ್ಸ್ ನಾನು ಯಾವುದೂ ಇವಾಗ ಸೀರೆಗೆ ಇರಲಿಲ್ಲ ಅರ್ಜೆಂಟು, ಹಾಗಾಗಿ ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಏನಪ್ಪ ಇವರು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದಾರೆ, ಏನು ಮಾಡ್ತಾರೆ, ಸುಮ್ಮನೆ ವೇಸ್ಟ್ ಮಾಡಿ ಎಸ್ಬಿಡ್ತಾರೆ ಅಂತ ಅಂದ್ಕೋಬೇಡಿ. ಈ ಲೇಸಿಗೆ ಹಾಕಿರೋ ಡಿಸೈನ್ಸ್ ಎಲ್ಲ ನಾನು ಏನು ಮಾಡ್ತೀನಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ಇವಾಗ ನೋಡಿ, ಬೀಡ್ಸ್ನ ಆ ರೀತಿ ಬಟ್ಟೆಗೆ ಇಟ್ಕೊಂಡು ಮತ್ತು ಕುಚ್ಚನ್ನು ಕೆಳಗಡೆಯಿಂದ ತೊಗೊಂಡು ಬಂದು ದಾರನ ಆ ಬೀಡ್ಸ್ನೊಳಗಡೆ ಎಳ್ಕೋಬೇಕು. ಸ್ವಲ್ಪ ಕಣ್ಣು ಸಣ್ಣ ಇದ್ದರೆ ಚೂರು ಫೋರ್ಸ್ ಮಾಡಿ ಎಳಿಬೇಕಾಗುತ್ತೆ, ಸ್ವಲ್ಪ ಕಣ್ಣು ದಪ್ಪ ಇದ್ದರೆ ಸುಲಭವಾಗಿ ಹೋಗ್ಬಿಡುತ್ತೆ. ಈಗ ನಾಟ್ ಹಾಕೋದೆಲ್ಲ ಹೇಗೆ ಅಂತ ತೋರಿಸಿದ್ದೆ. ಸೊ ಈಗ ನಾಟೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಹಿಂದೆಯಿಂದ ಬಂದು ದಾರನ ಆ ಜರಿ ಥ್ರೆಡ್ ಒಳಗಡೆ ತಂದು ಈಗ ಕಟ್ ಮಾಡಬೇಕು. ಈಗ ಕಟ್ ಮಾಡ್ತಾಯಿದ್ದೀನಿ. ಸೊ ನಮಗೆ ಏನು ಅಳತೆಗೆ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೋಬೇಕು, 1 ಇಂಚು ಅರ್ಧ ಇಂಚು ಅಂತ. ಈಗ ಒಂದು ಹೆಬ್ಬೆಟ್ಟಿನ ಅಗಲ ಗ್ಯಾಪ್ ಬಿಟ್ಕೊಂಡು, ನಾನು ಲಾಸ್ಟ್ ಟೈಮ್ ಹಾಕಿದ್ದಾಗ ಹೆಬ್ಬೆಟ್ಟನ್ನು ಪಕ್ಕದ ಕುಚ್ಚಿನ ಮೇಲೆ ಇಟ್ಕೊಂಡು ಗ್ಯಾಪ್ ತೊಗೋಬೇಕು, ಕಡಿಮೆ ಗ್ಯಾಪ್ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಕುಚ್ಚು ಬಿಟ್ಟು ಪಕ್ಕದಲ್ಲಿ ಒಂದು ಹೆಬ್ಬೆಟ್ಟು ಅಗಲ ತೊಗೋತಾ ಇದ್ದೀನಿ. ಯಾಕೆಂದರೆ ಬೀಡ್ಸ್ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಗ್ಯಾಪ್ ಇನ್ನೂ ಚೂರು ಜಾಸ್ತಿ ಬಂದ್ರೇ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ನಾನಿಲ್ಲೊಂದು 3 ಕುಚ್ಚು ಮಾತ್ರ ರೆಡಿ ಮಾಡಿ ತೋರಿಸ್ತೀನಿ, ಯಾಕೆಂದರೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮ್ಗೆ ಯಾವ ರೀತಿ ಕಟ್ಟೋದು ಅಂತ. ಹಾಗಾಗಿ ಬೀಡ್ಸ್ ಹಾಕಿ 3 ಮಾತ್ರ ತೋರಿಸ್ತೀನಿ. ಇಲ್ಲಿ ನಾವು ಡಬಲ್ ಕಲರಲ್ಲೂ ಮಾಡ್ಕೋಬೋದು, ಒಂದು ಪಿಂಕು ಅಥವಾ ಇನ್ನೊಂದು ಗ್ರೀನು ಯಾವುದಾದ್ರು ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಮಾಡ್ಕೋಬೋದು, ಸ್ಯಾರಿ ಯಾವ ಕಲರ್ ಇರುತ್ತೋ. ಇಲ್ಲ ನಾವು ಒಂದೇ ಕಲರಲ್ಲಿ ಮಾಡ್ತೀನಿ ಅಂದ್ರೂ ಕೂಡ ಒಂದೇ ಕಲರ್ನಲ್ಲೂ ಮಾಡ್ಬೋದು. ಇಲ್ಲಿ ನಾನು ಒಂದೇ ಕಲರ್ನಲ್ಲಿ ಮಾಡಿದ್ದೀನಿ. ಸೊ ಫೈನಲಿ 3 ಕುಚ್ಚು ಕಟ್ಟಾದಮೇಲೆ ಈ ರೀತಿ ಕಾಣ್ತಾ ಇತ್ತು. ಇವಾಗ ಇನ್ನೊಂದು ದಪ್ಪ ರೌಂಡ್ ಬಿಡಿತ್ತಲ್ವ, ಸೊ ಇದನ್ನು ದಪ್ಪ ಕಣ್ಣಿನ ಬೀಡು ಇದನ್ನು ಹಾಕಿ ನೋಡ್ತಾ ಇದ್ದೀನಿ. ನಮ್ಮ ಸೂಜಿ ಆ ಕಣ್ಣಿನ ಒಳಗಡೆ ಹೋಗುತ್ತಾ ಅಂತ ಚೆಕ್ ಮಾಡಿಬಿಟ್ಟು ನಾವು ಬೀಡ್ ತೊಗೋಬೇಕಾಗತ್ತೆ. ಇಲ್ಲ ಅಂದರೆ ಸಣ್ಣ ಸೂಜಿನಲ್ಲೇ ಉದ್ದ ಕಣ್ಣು ಬರುತ್ತೆ, ಆ ಥರ ಸೂಜಿನೂ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ದಾರನೂ ಸೂಜಿನೂ ಎರಡೂ ಹೋಗೋದ್ರಿಂದ ಸ್ವಲ್ಪ ದಪ್ಪ ಅನಿಸುತ್ತೆ. ಅದಕ್ಕೆ ಬೇಕಾಗಿರೋ ಬೀಡ್ಸೇ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸ್ವಲ್ಪ ಬೀಡ್ಸ್ ಸೆಲೆಕ್ಷನಲ್ಲಿ ಸ್ವಲ್ಪ ನೋಡಿಬಿಟ್ಟು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಇದನ್ನು ಕೆಳಗಡೆ, ಬೀಡಿನ ಕೆಳಗಡೆ ನಾನು ಕುಚ್ಚಿನ ಮಧ್ಯದಲ್ಲಿ ಸೂಜಿ ತಂದು ದಾರನ ಕೈ ಬೆರಳಿನ ಸಂಧಿ ಸೇರಿಸ್ಕೊಂಡು ಜರಿ ಥ್ರೆಡ್ಡನ್ನು ಈಗ ಪಕ್ಕದಿಂದ 2 ನಾಟ್ ಹಾಕಿ, ಸೂಜಿ ತಂದು 2 ನಾಟ್ ಹಾಕಿ ಗಂಟಾಕಿ ಬಿಗಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಬಿಗಿ ಆಯಿತು. ಇದರಿಂದ ಒಂದು 2-3 ಸರಿ ಇದೇ ರೀತಿ ಗಂಟು ಹಾಕಿದ್ರೆ ಬೀಡು ಕೆಳಗಡೆ ಜಾರೋದಿಲ್ಲ. ಸೊ ಈಗ ಒಂದು 2-3 ಡಿಸೈನ್ಸ್ ಅಷ್ಟೇ ತೋರಿಸಿದ್ದೀನಿ. ಈ ಥರ ಡಿಸೈನ್ಸ್ ಇನ್ನೂ ಬೇಕಿದ್ರೆ ಬೇಕಾದ್ರೆ ನೆಕ್ಸ್ಟ್ ಇನ್ಯಾವಾಗಾದರೂ ತೋರಿಸ್ತೀನಿ. ಸೊ ನಾವು ನೆಕ್ಸ್ಟು ಕ್ರೋಶ ನಮಗೆ ಹಿಡಿಯೋಕ್ಕೂ ಬರಲ್ಲ ಅಂತ ಅಂದ್ಕೊತಾ ಇರ್ತಾರಲ್ವ, ಅಂಥವ್ರಿಗೋಸ್ಕರ ಒಂದು ಸಿಂಪಲ್ಲಾಗಿ ಚೆನ್ನಾಗಿರೋ ಕ್ರೋಶ ಕುಚ್ಚನ್ನ ವೀಡಿಯೋ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಒಂದೇ ಸರಿ ಹೆವಿ ಡಿಸೈನಿಗೆ ಹೋಗೋದು ಬೇಡ, ಸಣ್ಣದಾಗಿಯೇ ಸಿಂಪಲ್ಲಾಗಿ ಹೋಗೋಣ. ಯಾಕೆಂದರೆ ನನ್ನ ಚಾನಲ್ ಯಾರು ಹೊಸಬ್ರು ನೋಡೋರಿದ್ದರೆ ಒಂದೊಂದು ವೀಡಿಯೋ ನೋಡಿದಾಗ್ಲೂ ಅವರಿಗೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗುತ್ತೆ. ಮತ್ತು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಈ ರೀತಿ ಲೇಸಿಂದ ನಾನು ಏನು ಮಾಡಿದ್ದೀನಿ, ನಾವು ಹೇಗೆ ಬಿಸ್ನೆಸ್ಸಿಗೆ ಹೆಲ್ಪ್ ಆಗೋ ರೀತಿ ಮಾಡ್ಕೋಬೋದು, ಇದನ್ನು ಸೀರೆ ಕುಚ್ಚಿನ ಬಿಸ್ನೆಸ್ಸಿಗೆ ಹೆಲ್ಪ್ ಆಗೋ ರೀತಿ ಯಾವ ರೀತಿ ಈ ಲೇಸ್ನೆಲ್ಲ ಯೂಸ್ ಮಾಡ್ಕೋಬೋದು ಅನ್ನೋದು ವೀಡಿಯೋ ಮಾಡ್ತೀನಿ. ಸೊ ಮಿಸ್ ಮಾಡದೆ ನೋಡಿ. ಈಗ ನಾನು 2 ಕಲರಲ್ಲಿ ಕಾಂಬಿನೇಷನ್ ತೊಗೋತಾ ಇದ್ದೀನಿ. ಇದಕ್ಕೆ ಒಂದು ಪಿಂಕ್ ಹಾಕಿದ್ದೆ, ಒಂದು ಗ್ರೀನ್ ಹಾಕ್ತಾಯಿದ್ದೀನಿ. ಈಗ ಕರೆಕ್ಟಾಗೆಲ್ಲ ಸೆಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್, ಅದು ಒಂದೇ ಸರಿ ಕೂರಲ್ಲ. ಸೊ ಬೀಡ್ಸ್ ಆಗಿರೋದ್ರಿಂದ ನಾವು ಥ್ರೆಡ್ ಎಲ್ಲ ಸೆಟ್ ಮಾಡಿಕೊಂಡು ಆಮೇಲೆ ನಾಟ್ ಹಾಕಬೇಕಾಗುತ್ತೆ ಸೂಜಿಯಿಂದ. ನೋಡಿ ಥ್ರೆಡ್ಡನ್ನು
ಬೆರಳ ಸಂದಿ ಸೇರಿಸ್ಕೊಂಡು ಸೂಜಿನ ಆ ಭಾಗದಲ್ಲಿ ತಂದು ಅದಕ್ಕೆ 2 ಸರಿ ನಾಟಾಕಿ ಎಳಿಬೇಕಾಗತ್ತೆ ಬಿಗಿಯಾಗಿ. ಸೊ ಬೀಡ್ಸು ಯಾವುದೇ ಕಾರಣಕ್ಕೂ ಆಚೆ ಬರೋದಿಲ್ಲ. ನಾನು ಯಾವುದಾದ್ರೂ ಸೀರೆ ಈ ಡಿಸೈನಿಂದ ಬಂದರೆ ಸ್ಯಾರಿಗೆ ಹಾಕಿ ತೋರಿಸ್ತೀನಿ. ಬಟ್ ನಾನಿವಾಗ ಒಂದು ಕಡೆ ಬೇಬಿ ಕುಚ್ಚು ಮುಗಿಸ್ಬೇಕು ಅನ್ನೋ ರೀಸನ್ನಿಗೋಸ್ಕರ ಈಗ ಜರಿ ಥ್ರೆಡ್ಡಿಗೆ ಹಾಕಿ ತೋರಿಸಿದ್ದೀನಿ. ಇನ್ನೂ ವೆರೈಟೀಸ್ ಆಫ್ ಬೀಡ್ಸ್ ಸಿಗುತ್ತೆ ಫ್ರೆಂಡ್ಸ್. ನಾವು ಅಂಗಡಿಗೆ ಹೋದರೆ ತುಂಬ ಕಣ್ಣಿಗೆ ಬೇಕಾಗಿರೋ ಬೀಡ್ಸ್ ಸಿಗುತ್ತೆ. ಅದರಲ್ಲಿ ನಾವು ದಪ್ಪ ಕಣ್ಣಿನ ಬೀಡ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ಒಂದು ಪಿಂಕ್ ಮತ್ತು ಒಂದು ಗ್ರೀನ್ ಆಯಿತು. ಇದೇ ರೀತಿ ನಾವು ಕಲರ್ ಕಾಂಬಿನೇಷನ್ ಇನ್ನೊಂದು ಪಿಂಕು ಇನ್ನೊಂದು ಗ್ರೀನ್, ಇನ್ನೊಂದು ಪಿಂಕು ಇನ್ನೊಂದು ಗ್ರೀನ್ ಥರ ನಾವು ಫುಲ್ ಸ್ಯಾರಿನೇ ರೆಡಿ ಮಾಡ್ಕೋಬೋದು. ಇದು ನಾವು ಇಲ್ಲಿ ನನಗೆ ಲೇಸಲ್ಲಿ ಹಾಕಿರೋದ್ರಿಂದ ನಿಮ್ಗೆ ಅಷ್ಟು ಲುಕ್ ಅನ್ನಿಸ್ತಾ ಇಲ್ಲ. ಬಟ್ ಈ ಡಿಸೈನ್ ಸ್ಯಾರಿಗೆ ನಾನು ಹಾಕಿದ್ದೀನಿ, ಅದು ನನ್ನ ಹತ್ರ ಫೋಟೋಸ್ ಯಾವುದಿಲ್ಲ. ಬಟ್ ಅದು ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇವಾಗ ನಾನು 2 ಬಣ್ಣದ ದಾರಾನ ಒಟ್ಟಿಗೆ ತಗೊಂಡು ಒಂದೇ ಸರಿ ಸೂಜಿಗೆ 25 ಎಳೆ ತೊಗೊಂಡಿದ್ದೀನಿ. ಸೊ ಸೂಜಿಗೆ ಪೋಣಿಸ್ಕೋತಾ ಇದ್ದೀನಿ. ಈಗ 2 ದಾರದಿಂದ ಬರೀ ಕುಚ್ಚು, ಯಾವ ಬೀಡ್ಸ್ ಇಲ್ದಲೆ ಕುಚ್ಚು ಕಟ್ಬೋದು. ಇದು ಒಂದೇ ಒಂದು ಕುಚ್ಚು ಹಾಕಿ ತೋರಿಸ್ತೀನಿ ನಿಮಗೆ. ಇದು ಕೂಡ ಕಲರ್ ಕಾಂಬಿನೇಷನ್ ಒಂದೇ ಸರಿ ಡಬಲ್ ಕಲರ್ ಕಾಂಬಿನೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಮಾಮೂಲಿ ನಾಟೆಲ್ಲ ನಿಮಗೆ ಗೊತ್ತಿದೆ, ಈಗ ಆಲ್ರೆಡಿ ವೀಡಿಯೋದಲ್ಲಿ ನೋಡಿರ್ತೀರ. ನೋಡಿಲ್ಲ ಅಂದರೆ ನಾನು ಇನ್ನೊಂದು ಸರಿ ನನ್ನ ಹಿಂದಿನ ವೀಡಿಯೋ ನೋಡ್ಕೊಂಡು ಬನ್ನಿ. ಬೇಬಿ ಕುಚ್ಚಿಂದು ತುಂಬ ಚೆನ್ನಾಗಿ ಕಾಣುತ್ತದು, ತುಂಬ ಚೆನ್ನಾಗಿತ್ತು. ಸೊ ನನ್ನ ಲಾಸ್ಟ್ ಬೇಬಿ ಕುಚ್ಚು ವಿಡಿಯೋ ಆಲ್ರೆಡಿ 1K ವ್ಯೂಸ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಇನ್ನೂ ಇದೇ ರೀತಿ ವಿಡಿಯೋಗಳನ್ನ ನಾನು ಬಿಡ್ತಾ ಇರ್ತೀನಿ, ಸೀರೆ ಕುಚ್ಚಿನ ಡಿಸೈನ್ಸ್ದೆಲ್ಲ. ಸೊ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ಇಲ್ಲಿ ಡಬಲ್ ಕಲರ್ನಲ್ಲಿ ಹಾಕಾಯಿತು ನೋಡಿ. ಈಗ ಈ ರೀತಿ ಕಾಣ್ತಾ ಇತ್ತು, ಒಂದು ಪಿಂಕು ಅರ್ಧ ಗ್ರೀನು, ಈ ರೀತಿ ಒಳ್ಳೊಳ್ಳೆ ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ಮಾಡಿಕೊಂಡು ನಾವು ಸೀರೆ ಕುಚ್ಚು ಮಾಡಬೇಕಾಗುತ್ತೆ. ಇವಾಗ ಇಲ್ಲಿ ಒಂದು ರೌಂಡ್ ಬೀಡ್ ತೊಗೊಂಡಿದ್ದೀನಿ. ರೌಂಡ್ ಬೀಡ್ನಲ್ಲಿ ಕಣ್ಣು ಆ ಸೈಡ್ ಒಂದು ಈ ಸೈಡ್ ಒಂದು ಇರುತ್ತೆ, ಹೋಲ್ ಇರುತ್ತೆ, ಅದಕ್ಕೆ ಆ ಥರ ಬೀಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಫಸ್ಟೇ ನಾನು ಬೀಡಿಗೆ ಕುಚ್ಚು ಕಟ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬೀಡ್ ಒಳಗಡೆ ದಾರ ತಂದು ಈಗ ಸೂಜಿನಲ್ಲಿ ನಾಟ್ ಮಾಡ್ಕೊತಾ ಇದ್ದೀನಿ ಬಿಗಿಯಾಗಿ. ತುಂಬ ವೆರೈಟೀಸ್ ಆಫ್ ಬೀಡ್ಸ್ ಸಿಗುತ್ತೆ. ಸೊ ನಾವು ಯಾವ್ದು ಸೆಲೆಕ್ಟ್ ಮಾಡ್ಕೊತೀವಿ ಅದ್ರ ಮೇಲೆ ಅದರ ಲುಕ್ಕು ಗೊತ್ತಾಗುತ್ತೆ. ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ನಮಗೆ ಎಷ್ಟು ಅಳತೆ ಬೇಕು ಅಂದರೆ 1 ಇಂಚು ಅರ್ಧ ಇಂಚು ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈಗ ಗ್ರೀನ್ 2 ಮಾಡ್ಕೊಂಡಿದ್ದೀನಿ, ಈಗ ಪಿಂಕ್ ಮಾಡ್ಕೊತಾ ಇದ್ದೀನಿ. ಒಟ್ಟು ಇದೇ ರೀತಿ 4 ಕುಚ್ಚನ್ನು ರೆಡಿ ಮಾಡ್ಕೋತೀನಿ ರೌಂಡ್ ಬೀಡಿಗೆ ಹಾಕ್ಬಿಟ್ಟು. ಇದೆಲ್ಲ ಕುಚ್ಚು ರೆಡಿ ಆದಮೇಲೆ ಯಾವ ರೀತಿ ಸೀರೆಗೆ ಕಟ್ಟಬೇಕು ಅನ್ನೋದನ್ನು ನಾನಿಲ್ಲಿ ಜರಿ ಗೋಲ್ಡನ್ ಬಟ್ಟೆಗೆ ತೋರಿಸ್ತೀನಿ. ಇಲ್ಲಿ ಇವಾಗ ನಾನು 4 ರಿಂಗ್ ಬೀಡ್ನು ರೆಡಿ ಮಾಡಿ ಇಟ್ಕೋತೀನಿ ಕುಚ್ಚು ಕಟ್ಟಿ. ಇವಾಗ ಜರಿ ಥ್ರೆಡ್ಡಿಗೆ ಬಟ್ಟೆಗೆ ಹೇಗೆ ಕಟ್ಟೋದು ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ಸಣ್ಣ ಕಣ್ಣಿನ ಎಮ್ಮಿಂಗ್ ಸೂಜಿ ತೊಗೊಂಡಿದ್ದೀನಿ, ಮಾಮೂಲಿ ಸೂಜಿ. ಜೊತೆಗೆ ಸ್ಟಿಚ್ ಮಾಡೋ ದಾರನೇ ತೊಗೊಂಡಿದ್ದೀನಿ, ಗಟ್ಟಿ ದಾರ. ಸೀರೆ ಯಾವ ಕಲರ್ ಇರುತ್ತೋ ಅದೇ ದಾರ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಈಗ ಬಟ್ಟೆಯ ಹಿಂಭಾಗದಿಂದ ದಾರ ತಂದು ಆ ಕುಚ್ಚು ಕಟ್ಟು ರೆಡಿ ಮಾಡಿದ್ವಲ್ಲ ಅದರೊಳಗಡೆ ಹೋಲ್ ಇದೆ ನೋಡಿ, ಅದರ ಒಳಗಿಂದ ನಾವು ಸೂಜಿನ ಆಚೆ ತರಬೇಕು. ಅದರೊಳಗಿಂದ ಸೂಜಿನ ಆಚೆ ತಂದು ಅದರೊಳಗಡೆ ಒಂದು ರೌಂಡ್ ಬೀಡ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಲ್ವಾ, ಇದು ರಿಂಗ್ ಬೀಡ್ ಒಳಗಡೆ ಆರಾಮಾಗಿ ಕೂರೋ ಅಂತ ರೌಂಡ್ ಬೀಡ್ನೇ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಕೂಡ ಅದೇ ರೀತಿ ಮಾಡ್ಕೋಬೋದು. ಈಗ ಮತ್ತೆ ಆ ರಿಂಗ್ ಬೀಡಿಂದ ಆಚೆ ತರಬೇಕಾಗತ್ತೆ ದಾರನ. ರಿಂಗ್ ಬೀಡಿಂದ ಆಚೆ ತೊಗೊಂಡು ಬಂದು ಅದನ್ನು ಬಟ್ಟೆಗೆ ಮತ್ತೆ ಚುಚ್ಚಬೇಕಾಗತ್ತೆ. ಚುಚ್ಚಿಬಿಟ್ಟು ಹಿಂಭಾಗಕ್ಕೆ ಸೂಜಿ ತಂದು
ಒಂದೆರಡು ಸರಿ ಹಿಂದೆಯಿಂದ ಮುಂದೆ ಚುಚ್ಚಿ ಒಳಗಡೆ ತೊಗೊಂಡ್ರೆ ಸೊ ಅದು ಬಿಗಿಯಾಗಿ ಕೂರುತ್ತೆ. ಇವಾಗ ಇದನ್ನು ನೋಡಿ ಹಿಂಭಾಗದಿಂದ ಅದನ್ನು ಬಿಗಿಯಾಗಿ ಗಂಟಾಕಿ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ ಈಗ ಅಲ್ಲಿ ನಾಟ್ ಹಾಕಿದ್ವಲ್ವ, ಗಂಟು ಹಾಕಿದ್ವಿ ಅಲ್ವಾ ಮುಂಚೆ ದಾರಕ್ಕೆ, ಸೊ ಆ ಗಂಟಿನ ಒಳಗಡೆ ಚುಚ್ಚಿಬಿಟ್ಟು ಇದಕ್ಕೆ ಒಂದೆರಡು ಸರಿ ನಾಟ್ ಹಾಕ್ಬಿಟ್ರೆ ಬಿಗಿಯಾಗಿ ಕೂರುತ್ತೆ. ಇದು ಸ್ಟಿಚಿಂಗ್ ದಾರ ಆಗಿರೋದ್ರಿಂದ ಸ್ವಲ್ಪ ಕಟ್ಟಾಗೋದಿಲ್ಲ, ಚೆನ್ನಾಗಿ ಕೂರುತ್ತೆ. ಈಗ ಇನ್ನೊಂದು ಬೀಡನ್ನ ಇದೇ ರೀತಿ ಹಾಕ್ಬಿಟ್ಟು ತೋರಿಸ್ತೀನಿ. ಬಟ್ಟೆ ಹಿಂಭಾಗದಿಂದ ದಾರನ ತಂದು, ಸೂಜಿನ ದಾರನ ತಂದು ರಿಂಗ್ ಬೀಡ್ ಇದೆಯಲ್ಲ ಅದ್ರ ಒಳಗಿನ ಹೋಲಿಂದ ಆಚೆಗೆ ತಂದು ಸೂಜಿನ ಅದಕ್ಕೆ ರೌಂಡ್ ಬೀಡ್ ಸೇರಿಸ್ಬೇಕೀಗ. ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ. ಸೊ ಈಗ ರೌಂಡ್ ಬೀಡ್ ಸೇರಿಸಿ ಮತ್ತು ರಿಂಗ್ ಬೀಡಿಂದ ಆಚೆ ತಂದು ಅದನ್ನು ಬಟ್ಟೆಗೆ ಸ್ಟಿಚ್ ಮಾಡಬೇಕಾಗುತ್ತೆ. ನನ್ನ ಲಾಸ್ಟ್ ವಿಡಿಯೋ 1K ವ್ಯೂಸ್ ಆಗಿದೆ. ಸೊ ತುಂಬ ಖುಷಿ ಆಯಿತು ಎಲ್ಲರೂ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಈ ಜರಿ ಬಟ್ಟೆಯನ್ನೆಲ್ಲ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಮಿಸ್ ಮಾಡದೆ ನನ್ನ ವಿಡಿಯೋ ನೋಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಈ ರೀತಿ ಗಂಟು ಹಾಕಿದ್ರೆ ಸೊ ಕರೆಕ್ಟಾಗಿ ಕೂರುತ್ತೆ. ಈಗ ನಾನು 4 ಬೀಡು ಹಾಕ್ಬಿಟ್ಟು ರಿಂಗ್ ಬೀಡು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ಈಗ 4 ಬೀಡು ಹಾಕಿ ತೋರಿಸಿದ್ಮೇಲೆ ನಾನು ಇದನ್ನು ಫೈನಲ್ ಲುಕ್ ಯಾವ ರೀತಿ ಕಾಣ್ತಾ ಇತ್ತು ಅಂತ ನೋಡಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ. ಇದು ಫೈನಲಿ ಈ ರೀತಿ ಕಾಣ್ತಾ ಇತ್ತು ನೋಡಿ. ಸೊ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.